ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024ನೇ ಸಾಲಿನ ನೂತನ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಜನವರಿ 2024ರಿಂದ ಮಾರ್ಚ್ 2024ರವರೆಗಿನ ಪ್ರಮುಖ ಎಲ್ಲ ನೂತನ ನೇಮಕಾತಿಗಳು, ನ್ಯೂ ಅಪಾಯಿಂಟ್ಮೆಂಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೊಂದು ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಪ್ರತಿ ಪರೀಕ್ಷೆಯಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಕೇಳ್ತಾ ಇದ್ದಾರೆ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದ್ದು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಲೋಕಪಾಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅಜಯ್ ಮಾಣಿಕ್ರಾವ್ ಕನ್ವಿಲ್ಕರ್. ಅಜಯ್ ಮಾಣಿಕ್ರಾವ್ ಕನ್ವಿಲ್ಕರ್ ಅವರು ಭಾರತದ ಎರಡನೆಯ ಲೋಕಪಾಲ್ ಆಗಿ ಆಯ್ಕೆಯಾದರು. ಸೆಕೆಂಡ್ ಲೋಕಪಾಲ್ ಇವರು ಭಾರತದ ಎರಡನೇ ಲೋಕಪಾಲ್ ಆಗಿ ಆಯ್ಕೆಯಾದರು. ಸೊ ಭಾರತದ ಮೊದಲ ಲೋಕಪಾಲ್ ಯಾರು ಕೇಳಿದ್ರೆ ಪಿನಾಕಿ ಚಂದ್ರಪಾಲ್. ಪಿನಾಕಿ ಚಂದ್ರಪಾಲ್ ಇದಾರಲ್ಲ, ಪಿನಾಕಿ ಚಂದ್ರಪಾಲ್ ಅವರು ಭಾರತದ ಮೊದಲ ಲೋಕಪಾಲ್. ಈ ಲೋಕಪಾಲ್ ಅವರ ಒಂದು ಅಧಿಕಾರಾವಧಿ ಇರುತ್ತಲ್ಲ, ಇದು 5 ವರ್ಷಗಳವರೆಗೆ, ಅಂದರೆ ಅಧಿಕಾರಾವಧಿ 5 ವರ್ಷ, ಪ್ರಾರಂಭದಿಂದ 5 ವರ್ಷದವರೆಗೆ ಅಥವಾ ಅವರಿಗೆ 70 ವರ್ಷ ತುಂಬುವವರೆಗೆ ಇರುತ್ತೆ. ವಿಶೇಷ ಇದೆ ನೋಡಿ ಇಲ್ಲಿ, 70 ಇಯರ್ ಅಥವಾ 5 ಇಯರ್ಸ್, ಯಾವುದು ಮೊದಲಾಗುತ್ತೋ ಅದು. 5 ವರ್ಷದ ಅಧಿಕಾರಾವಧಿ ಅಥವಾ ಅವರಿಗೆ 70 ವರ್ಷ ತುಂಬುವವರೆಗೆ ಯಾವುದು ಫಸ್ಟ್ ಆಗುತ್ತೆ ಅದು. ಸೊ ಭಾರತದ ನೂತನ ಲೋಕಪಾಲ್ ಆಗಿ ಆಯ್ಕೆಯಾದವರು ಅಜಯ್ ಮಾಣಿಕ್ರಾವ್ ಕನ್ವಿಲ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನ್ಯಾಷನಲ್ ಎಸ್ಸಿ ಕಮಿಷನ್. ನ್ಯಾಷನಲ್ ಎಸ್ಸಿ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗದ ಅಧ್ಯಕ್ಷರು, ನ್ಯಾಷನಲ್ ಎಸ್ಸಿ ಕಮಿಷನ್. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಕಿಶೋರ್ ಮಖ್ವಾನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಒಂದು ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗ ಇದೆಯಲ್ಲ, ಇದು 1978ರಲ್ಲಿ ಪ್ರಾರಂಭ ಆಯಿತು. ಇದರ ಬಗ್ಗೆ ಒಂದು ವಿಶೇಷವಾದ ಅಂಶ ಇದೆ, ಏನು ಕೇಳಿದ್ರೆ ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗ ಇದೆಯಲ್ಲ, ನ್ಯಾಷನಲ್ ಎಸ್ಸಿ ಕಮಿಷನ್ ಇದೆಯಲ್ಲ, ಇದು ವಿಧಿ 338ರ ಅಡಿಯಲ್ಲಿ ಸ್ಥಾಪಿತವಾಗಿರುವಂಥದ್ದು. ಭಾರತ ಸಂವಿಧಾನದ ವಿಧಿ 338 ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರ ನೂತನ ಅಧ್ಯಕ್ಷರು ಕಿಶೋರ್ ಮಖ್ವಾನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನವೀನ್ ಜಿಂದಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಇದೆಯಲ್ಲ, ISO ಅಂತ ನಾವು ಇದನ್ನ ಕರಿತೀವಿ. ಸೊ ಇದು 2014ರಲ್ಲಿ ಶುರುವಾಯಿತು. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್: ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಪ್ರಸಾರ ಭಾರತಿ ಇದೆಯಲ್ಲ, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನವನೀತ್ ಕುಮಾರ್ ಸೆಹಗಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನವನೀತ್ ಕುಮಾರ್ ಸೆಹಗಲ್. ಈ ಪ್ರಸಾರ ಭಾರತಿ 1997ರಲ್ಲಿ ಶುರುವಾಯಿತು. ನವೆಂಬರ್ 23, 1997, 1997ರಲ್ಲಿ ಶುರುವಾಯಿತು. ಇದರ ಮೊದಲ ಪ್ರಸಾರ ಭಾರತಿಯ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ನಿಖಿಲ್ ಚಕ್ರವರ್ತಿ. ಈ ಅಂಶ ಕೂಡ ಗೊತ್ತಿರಲಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆಯಲ್ಲ, CVC ಅಂತ ನಾವಿದು ಕರಿತೀವಿ. ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ AS ರಾಜೀವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ನೂತನ CVC ಯಾರು ಕೇಳಿದ್ರೆ AS ರಾಜೀವ್. ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಶ್ವಿನಿ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಶ್ವಿನಿ ಕುಮಾರ್. ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್, FICO ಅಂತ ನಾವು ಇದನ್ನ ಶಾರ್ಟ್ ಆಗಿ ಕರಿತೀವಿ. ಈ ಒಂದು ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಇದೆಯಲ್ಲ, ಇದರ DG ಮತ್ತು CO ಯಾರು ಕೇಳಿದ್ರೆ ಅಜಯ್ ಸಹಾಯ್. ಅಜಯ್ ಸಹಾಯ್. ಈ ಒಂದು ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಇದೆಯಲ್ಲ, ಇದು 1965ರಲ್ಲಿ 1965 ಶುರುವಾಯಿತು.
ಭಾರತೀಯ ಸೇನೆಯ ನೂತನ ಪ್ರಮುಖರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಉಪೇಂದ್ರ ದ್ವಿವೇದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಪೇಂದ್ರ ದ್ವಿವೇದಿಯವರು ಭಾರತದ ಸೇನೆಯ ನೂತನ ಉಪಪ್ರಮುಖರಾಗಿ ಆಯ್ಕೆಯಾದರು. ಭಾರತದ ಸೇನೆ ಇದೆಯಲ್ಲ, ಇಂಡಿಯನ್ ಆರ್ಮಿ ಇದೆಯಲ್ಲ, ಇದು ಶುರುವಾಗಿದ್ದು ಜನವರಿ 26, 1950. ಈ ಹಿಂದೆ ಸೈನ್ಯ ಇತ್ತು, ಬಟ್ ಅಧಿಕೃತವಾಗಿ ಇಂಡಿಯನ್ ಆರ್ಮಿ ಅನ್ನುವಂಥ ಒಂದು ಸ್ಲೋಗನ್ ಜೊತೆಗೆ ಇದು ಶುರುವಾಗಿದ್ದು ಜನವರಿ 26, 1950ರಲ್ಲಿ. ಮತ್ತು ಇದರ ಒಂದು ಸ್ಲೋಗನ್ ಇದೆಯಲ್ಲ ಅಥವಾ ಲೋಗೋ ಅಂತ ನಾವೇನು ಕರಿತೀವಲ್ಲ, ಸೇವಾ ಪರಮೋ ಧರ್ಮ. ಸೇವಾ ಪರಮೋ ಧರ್ಮ. ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಭಾರತದ ಸೇನೆಯ ಲೋಗೋ ಅಥವಾ ಅದರ ಸ್ಲೋಗನ್ ಏನು ಅಂತೇಳಿ. ಸೊ ಸೇವಾ ಪರಮೋ ಧರ್ಮ, ಸೇವಾ ಇದು. ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು? ನೂತನ ಮುಖ್ಯ ಚುನಾವಣಾ ಆಯುಕ್ತರು, ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಸರಿಯಾದ ಉತ್ತರ ರಾಜೀವ್ ಕುಮಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜೀವ್ ಕುಮಾರ್ ಅವರು ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದರು. ಇನ್ನು ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಯಾರು ಕೇಳಿದ್ರೆ ಅಜಯ್ ಭಾದು. ಈ ಅಂಶ ಕೂಡ ಗೊತ್ತಿರಲಿ. ಇನ್ನು ಭಾರತದ ಎಲೆಕ್ಷನ್ ಕಮಿಷನ್ 1950 ಜನವರಿ 25ರಂದು ಶುರುವಾಯಿತು. ಭಾರತದ ಚುನಾವಣಾ ಆಯೋಗ ಇದೆಯಲ್ಲ ಇದು. ಸೊ ಭಾರತದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾರ್ಚ್ 2024ರಲ್ಲಿ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? ನೋಡಿ, ಭಾರತದ ಚುನಾವಣಾ ಆಯೋಗ ಇದೆಯಲ್ಲ, ಇದು 3 ಸದಸ್ಯ ಒಂದು ಆಯೋಗ. 3 ಜನರು ಇರ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಸಹಾಯಕ ಚುನಾವಣಾ ಆಯುಕ್ತರು ಅಥವಾ ಕಮಿಷನರ್ ಆಗಿ ಆಯ್ಕೆಯಾಗಿರ್ತಾರೆ. ಸೊ 2024 ಮಾರ್ಚಲ್ಲಿ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆಯಾದವರು ಮೇಲಿನ ಇಬ್ಬರು, ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು. ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಅಂತೇಳಿ. ಇನ್ನು ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು ಕೇಳಿದ್ರೆ ಸುಕುಮಾರ್ ಸೇನ್. ಸುಕುಮಾರ್ ಸೇನ್ ಅವರು ಭಾರತದ ಮೊದಲ ಚುನಾವಣಾ ಆಯುಕ್ತರು. ನೂತನ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅನಿಲ್ ಕುಮಾರ್ ಲಾಹೋಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅನಿಲ್ ಕುಮಾರ್ ಲಾಹೋಟಿ ಅವರು ಭಾರತದ ನೂತನ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದನ್ನು ನಾವು ಶಾರ್ಟ್ ಆಗಿ ಟ್ರಾಯ್ ಅಂತ ಕರಿತೀವಿ. ಟ್ರಾಯ್ ಅಂತೇಳಿ ಕರಿತೀವಿ. ಇದು ಶುರುವಾಗಿದ್ದು 1997ನಲ್ಲಿ. ಫೆಬ್ರವರಿ 20, 1997ರಲ್ಲಿ ಈ ಟ್ರಾಯ್ ಶುರುವಾಯಿತು. ಭಾರತೀಯ ಒಲಿಂಪಿಕ್ ಸಂಘ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು? ಇಂಡಿಯನ್ ಒಲಿಂಪಿಕ್ ಕಮಿಷನ್, IOC ಅಂತ ನಾವು ಇದನ್ನು ಕರಿತೀವಿ. ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರಘುರಾಮ್ ಅಯ್ಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಇದರ ಅಧ್ಯಕ್ಷರು PT ಉಷಾ. ಭಾರತದ ಚಿನ್ನದ ರಾಣಿ ಅಂತ ಪ್ರಸಿದ್ಧರಾದಂತಹ PT ಉಷಾ ಭಾರತೀಯ ಒಲಿಂಪಿಕ್ ಸಂಘದ ಇದರ ಅಧ್ಯಕ್ಷರು. ಇದರ ಸ್ಥಾಪಕರು ಇಬ್ರು ಫಾರಿನರ್ಸ್, ಹ್ಯಾರಿ ಬಕ್ ಮತ್ತು ಆರ್ಥರ್ ನೊರೆನ್. CBSE ಇದೆಯಲ್ಲ, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೋಡಿ, CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಹುಲ್ ಸಿಂಗ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ CBSE ಇದೆಯಲ್ಲ, ಇದು 1929ನಲ್ಲಿ ಶುರುವಾಯಿತು. ಸಂಯುಕ್ತ ರಾಷ್ಟ್ರ ಯುನೈಟೆಡ್ ನೇಷನ್ಸ್ ಇದೆಯಲ್ಲ, ಇದರ ಭಾರತದ ಖಾಯಂ ಪ್ರತಿನಿಧಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅರಿಂದಮ್ ಬಗಚಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರಿಂದಮ್ ಬಗಚಿ. ಇನ್ನು ಯುನೈಟೆಡ್ ನೇಷನ್ಸ್ ಇದೆಯಲ್ಲ, ಇದ್ರ ಬಗ್ಗೆ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯುನೈಟೆಡ್ ನೇಷನ್ಸ್ ಅಥವಾ ಸಂಯುಕ್ತ ರಾಷ್ಟ್ರ ಅಥವಾ ವಿಶ್ವಸಂಸ್ಥೆ ಇದೆಯಲ್ಲ, ಇದು 24 ಅಕ್ಟೋಬರ್ 1945 ಶುರುವಾಯಿತು. ಇದರ ಬಗ್ಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದರ ನೂತನ ಅಧ್ಯಕ್ಷರು ಅಥವಾ ಇದರ ಅಧ್ಯಕ್ಷರು ಯಾರು ಅಂತೇಳಿ ಆಂಟೋನಿಯೋ ಗುಟೆರಸ್. ಆಂಟೋನಿಯೋ ಗುಟೆರಸ್
ಇವರು ಯುನೈಟೆಡ್ ನೇಷನ್ಸ್ನ ಪ್ರಸ್ತುತ ಅಧ್ಯಕ್ಷರು. ಸಶಸ್ತ್ರ ಸೀಮಾ ಬಲ್ SSB ಅಂತ ನಾವಿನ್ನು ಕರಿತೀವಿ. ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ದಲ್ಜಿತ್ ಸಿಂಗ್ ಚೌಧರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಲ್ಜಿತ್ ಸಿಂಗ್ ಚೌಧರಿ ಅವರು SSB ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು. ಇದರ ಒಂದು ಮೋಟೋ ಇದೆಯಲ್ಲ, ಇದರ ಮೋಟೋ ಕೂಡ ತುಂಬ ಸರಿ ಕೇಳಿದ್ದಾರೆ. ಸರ್ವಿಸ್, ಸೇಫ್ಟಿ ಆ್ಯಂಡ್ ಬ್ರದರ್ಹುಡ್. ಸರ್ವಿಸ್, ಸೇಫ್ಟಿ ಆ್ಯಂಡ್ ಬ್ರದರ್ಹುಡ್. ನೋಡಿ, ಇಲ್ಲಿ SSBನೇ ಅದು ಫೋಕಸ್ ಮಾಡ್ತಾ ಇದೆ. ಚೆನ್ನಾಗಿದೆ ನೋಡಿ, ಒಂದು ರೀತಿ ಇದು ಸರ್ವಿಸ್, ಸೇಫ್ಟಿ ಆ್ಯಂಡ್ ಬ್ರದರ್ಹುಡ್ ಅಂತೇಳಿ. ನೆಕ್ಸ್ಟ್ ಕ್ವಶನ್. ಕೇಂದ್ರ ಸರ್ಕಾರದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಗಾರಿಯಾ, ಡಾಕ್ಟರ್ ಅರವಿಂದ್ ಪನಗಾರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಇದ್ರು. NK ಸಿಂಗ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಸೊ ಈ ಹಣಕಾಸು ಆಯೋಗದ ಕೆಲಸ ಏನು ಕೇಳಿದ್ರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸನ್ನು ಹಂಚಿಕೆ ಮಾಡುವಂಥದ್ದು. ಸೊ ಭಾರತದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ ಅರವಿಂದ್ ಪನಗಾರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ, ಏನು ಕೇಳಿದ್ರೆ, ಈ ಹಣಕಾಸು ಆಯೋಗ ಇದೆಯಲ್ಲ, ಇದೊಂದು ಸಂವಿಧಾನಿಕ ಸಂಸ್ಥೆ. ಭಾರತ ಸಂವಿಧಾನದ 280ನೇ ವಿಧಿ ಈ ಹಣಕಾಸು ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. CRPF ಇದೆಯಲ್ಲ, CRPFನ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? CRPF ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಅನೀಶ್ ದಯಾಳ್ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿ 1939ರಲ್ಲಿ ಶುರು ಆಗುತ್ತೆ. ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ 1939ನಲ್ಲಿ ಶುರುವಾಯಿತು. ಫಿಕ್ಕಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಇವರು. ಆ್ಯಕ್ಚುಲಿ ಏನಿದು ಫಿಕ್ಕಿ ಅಂತ ಕೇಳಿದ್ರೆ, ಫೆಡರೇಷನ್ ಆಫ್ ಇಂಡಿಯನ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಅನೀಶ್ ಶಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಫಿಕ್ಕಿ ಇದೆಯಲ್ಲ, ಇದು 1927ನಲ್ಲಿ ಶುರುವಾಯಿತು. 1927ನಲ್ಲಿ ಶುರುವಾಯಿತು. ITBP ಇದೆಯಲ್ಲ, ಇಂಡೋ ಟಿಬೆಟ್ ಬಾರ್ಡರ್ ಫೋರ್ಸ್, ಇಂಡಿಯನ್ ಟಿಬೆಟ್ ಅಥವಾ ಇಂಡೋ ಟಿಬೆಟ್ ಬಾರ್ಡರ್ ಫೋರ್ಸ್ ಇದೆಯಲ್ಲ, ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಹುಲ್ ರಾಸ್ಗೋತ್ರಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ITBP ಇದೆಯಲ್ಲ, ಇದು 1962ಅಲ್ಲಿ ಶುರುವಾಯಿತು. ಭಾರತದ ನೂತನ ಮುಖ್ಯ ಸೂಚನಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹೀರಾಲಾಲ್ ಸಮಾರಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲೊಂದು ವಿಶೇಷತೆ ಏನು ಕೇಳಿದ್ರೆ, ಭಾರತದ ಸೂಚನಾ ಆಯುಕ್ತರಾಗಿ ಆಯ್ಕೆಯಾದ ಮೊದಲ ದಲಿತ ವ್ಯಕ್ತಿ ಹೀರಾಲಾಲ್ ಸಮಾರಿಯಾ. ರಾ ಇದೆಯಲ್ಲ, ಇದರ ನೂತನ ಪ್ರಮುಖರಾಗಿ ಆಯ್ಕೆಯಾದವರು ಯಾರು? ರಾ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತೇಳಿ, ಇದರ ನೂತನ ಪ್ರಮುಖರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರವಿ ಸಿನ್ಹಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರಾ ಇದೆಯಲ್ಲ, ಈ ರಾ 1968ರಲ್ಲಿ ಶುರುವಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿ. ಭಾರತದ ಮೊದಲ ಮಹಿಳಾ ರೈಲ್ವೆ ಬೋರ್ಡ್ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಅಂದರೆ ಭಾರತದ ರೈಲ್ವೆ ಬೋರ್ಡ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಜಯವರ್ಮ ಸಿನ್ಹಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಭಾರತದ ರೈಲ್ವೆ ಬೋರ್ಡ್ ಇದೆಯಲ್ಲ 1853ರಲ್ಲಿ ಶುರುವಾಯಿತು. ಇನ್ನು ಭಾರತದ ಪ್ರಸ್ತುತ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್. ನೆಕ್ಸ್ಟ್ ಕ್ವಶನ್. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಅಂತ ನಾವು ಇದನ್ನ ಶಾರ್ಟಾಗಿ ಕರಿತೀವಿ. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ್. ಇದು 2010ರಲ್ಲಿ ಶುರುವಾಯಿತು. NGT 2010ನಲ್ಲಿ ಸ್ಟಾರ್ಟ್ ಆಯಿತು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ, ACC,
ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜೈ ಶಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ಶುರುವಾಗಿದ್ದು 1983 1983ರಲ್ಲಿ ACC ಶುರುವಾಯಿತು, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಶುರುವಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಕೊಲಂಬೋದಲ್ಲಿ. ಶ್ರೀಲಂಕಾ ದೇಶದ ಕೊಲಂಬೋದಲ್ಲಿ. ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಮೀರ್ ಕುಮಾರ್ ಸಿನ್ಹಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈಲ್ವೆ ಬೋರ್ಡ್ ಇದರ ನೂತನ ಸೆಕ್ರೆಟರಿ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅರುಣಾ ನಾಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಲ್ವೆ ಬೋರ್ಡ್, ಇಂಡಿಯನ್ ರೈಲ್ವೆ ಬೋರ್ಡ್. BSc ಇದೆಯಲ್ಲ, BSc ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಆ್ಯಕ್ಚುಲಿ BSc ಅಂದರೆ ಏನಂತ ಕೇಳಿದ್ರೆ ತುಂಬ ಸರಿ ಕೇಳಿದ್ದಾರೆ ಇದನ್ನ. BSc ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಪ್ರಮೋದ್ ಅಗರ್ವಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಮೋದ್ ಅಗರ್ವಾಲ್ ಅವರು BSc ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದು 1875ರಲ್ಲಿ ಶುರುವಾಯಿತು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಮುಂಬೈನಲ್ಲಿ. ಭಾರತದ ನೂತನ ಸರ್ವೇಯರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಇದು ಆಯ್ಕೆಯಾದವರು ಯಾರು ಕೇಳಿದ್ರೆ ಹಿತೇಶ್ ಕುಮಾರ್ ಎಸ್ ಮಖ್ವಾನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿತೇಶ್ ಕುಮಾರ್ ಎಸ್ ಮಖ್ವಾನಾ 1762ರಲ್ಲಿ ಶುರುವಾಗಿತ್ತು. ಇದು ಬ್ರಿಟಿಷ್ ಕಾಲದಲ್ಲೇ ಶುರುವಾಗಿತ್ತು. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಬ್ರೋ ಅಂತ ನಾವು ಕರಿತೀವಿ ಶಾರ್ಟ್ ಆಗಿ. ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಘು ಶ್ರೀನಿವಾಸನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು 1960ಯಲ್ಲಿ ಶುರುವಾಗಿತ್ತು. RPFS ನ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸರ್ವಿಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮನೋಜ್ ಯಾದವ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮನೋಜ್ ಯಾದವ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ. FTI ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಮನೋಜ್ ಯಾದವ್, ರಘು ಶ್ರೀನಿವಾಸನ್, ಸುರೇಂದ್ರ ಪ್ರಕಾಶ್ ಮೆಹ್ತಾ, ಆರ್ ಮಾಧವನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಉಳಿದಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ. ಜೈ ಹಿಂದ್.